ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ದರ್ಶನ್ ಬಿಡುಗಡೆ ಆಗಬೇಕಾ ಬೇಡವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಈ ವಿಡಿಯೋಗೆ ಲೈಕ್ ಕೊಡಿ. ದರ್ಶನ್ಗೆ ಎಷ್ಟು ವರ್ಷ ಶಿಕ್ಷೆ ಆಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ 50ಕ್ಕೂ ಹೆಚ್ಚು ದಿನಗಳಾಗಿವೆ. ದಿನಗಳು ಉರುಳಿದಂತೆ ಈ ಪ್ರಕರಣ ಹೊಸ ತಿರುವು ಪಡೆದುಕೊಳ್ಳುತ್ತಾಗಿದೆ. ತೀವ್ರಗತಿಯಲ್ಲಿ ವಿಚಾರಣೆ ನಡೆಸ್ತಾ ಇರುವಂತಹ ಪೊಲೀಸರು 200ಕ್ಕೂ ಅಧಿಕ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಕೇಸ್ ಹೆಚ್ಚು ಸ್ಟ್ರಾಂಗ್ ಆಗ್ತಾಗಿದ್ದು ದರ್ಶನ್ ಅಕ್ಷರಶಃ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಇದೀಗ ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರಿದ್ದು, ಎಫ್ಎಸ್ಎಲ್ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಭಯಾನಕ ಅಂಶಗಳು ಇವೆಯಂತೆ. ಆರೋಪಿಗಳನ್ನು ಅರೆಸ್ಟ್ ಮಾಡಿದ ನಂತರ ಪೊಲೀಸರು ಸ್ಥಳ ಮಹಜರು ಮಾಡಿದ್ರು. ದರ್ಶನ್ ಹಾಗೂ ಇತರೆ ಆರೋಪಿಗಳ ಮನೆಗಳಿಗೆ ಭೇಟಿ ಕೊಟ್ಟಂತಹ ತನಿಖಾಧಿಕಾರಿಗಳು ಕೆಲ ಪ್ರಮುಖ ಸಾಕ್ಷಿಗಳನ್ನು ಸಂಗ್ರಹಿಸಿದ್ರು. ಕೊಲೆ ನಡೆದ ದಿನ ಆರೋಪಿ ದರ್ಶನ್ ಧರಿಸಿದ್ದ ಬಟ್ಟೆ, ಬೆಲ್ಟ್ ಹಾಗೂ ಶೂಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು. ಅದೇ ರೀತಿ ಕೊಲೆ ನಡೆದ ದಿನ ಇತರೆ ಆರೋಪಿಗಳು ಧರಿಸಿದ್ದ ಬಟ್ಟೆಗಳನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ರು. ಇದೆಲ್ಲವನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಪೊಲೀಸರು ಕಳುಹಿಸಿದ್ರು. ಇದೀಗ ಆ ವರದಿ ಪೊಲೀಸರ ಕೈ ಸೇರಿದೆ. 6ಕ್ಕೂ ಅಧಿಕ ಆರೋಪಿಗಳು ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ಮೃತದೇಹದ ರಕ್ತದ ಕಲೆಗಳು ಪತ್ತೆಯಾಗಿವೆ. 2ನೇ ಆರೋಪಿ ದರ್ಶನ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ್ ಮೂರ್ತಿ, ರವಿಶಂಕರ್, ನಂದೀಶ್ ಹಾಗೂ ದೀಪಕ್ ಸೇರಿ 6ಕ್ಕೂ ಅಧಿಕ ಆರೋಪಿಗಳ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಅದು ರೇಣುಕಾಸ್ವಾಮಿ ದೇಹದ ರಕ್ತ ಅಂತ ಎಫ್ಎಸ್ಎಲ್ ವರದಿ ದೃಢಪಡಿಸಿದೆ. ರೇಣುಕಾಸ್ವಾಮಿ ಹಲ್ಲೆ ನಡೆದ ಸಂದರ್ಭದಲ್ಲಿ ಬಳಸಿದ ಹಗ್ಗ, ರೀಪೀಸ್ ಬಟ್ಟೆ, ಶವ ಸಾಗಿಸಲು ಬಳಸಿದಂತಹ ಕಾರುಗಳಲ್ಲೂ ಕೂಡ ರಕ್ತದ ಕಲೆಗಳು ಪತ್ತೆಯಾಗಿದ್ದು ಅದು ರೇಣುಕಾಸ್ವಾಮಿ ರಕ್ತ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಕನ್ಫರ್ಮ್ ಮಾಡಿದೆ. ಹಾಗಾದರೆ ಬಟ್ಟೆ ಒಗೆದು ಒಣಗಿಸಿದ್ರು, ರಕ್ತದ ಸ್ಯಾಂಪಲ್ ಸಿಕ್ಕಿದ್ದು ಹೇಗೆ? ಪಟ್ಟಣಗೆರೆ ಶೆಡ್ನಿಂದ ದರ್ಶನ್ ಮನೆಗೆ ಬಂದಿದ್ರು. ಅಂದು ನೀಲಿ ಬಣ್ಣದ ಜೀನ್ಸ್ ಹಾಗೂ ಕಪ್ಪು ಬಣ್ಣದ ರೌಂಡ್ ನೆಕ್ ಟೀ ಶರ್ಟ್ ಅನ್ನು ಧರಿಸಿದ್ರು ದರ್ಶನ್. ಮನೆಗೆ ಬಂದ ಮೇಲೆ ರಕ್ತದ ಕಲೆಗಳಿದ್ದ ಪ್ಯಾಂಟ್ ಹಾಗೂ ಟೀ ಶರ್ಟ್ ಅನ್ನು ಒಗೆದು ಒಣಗಿಸಲಾಗಿತ್ತು. ಆದರೂ ಅದನ್ನು ಪೊಲೀಸರು ವಶಪಡಿಸಿಕೊಂಡಿದ್ರು. ಲ್ಯೂಮಿನಾರ್ ಟೆಸ್ಟ್ನ ಮುಖಾಂತರ ಎಫ್ಎಸ್ಎಲ್ ವರದಿಯಲ್ಲಿ ರಕ್ತದ ಸ್ಯಾಂಪಲ್ ಟೆಸ್ಟ್ ಮಾಡಲಾಗಿದೆ. ಇನ್ನು ಬೆಲೆ ಬಾಳುವಂತಹ ಜೀನ್ಸ್ ಪ್ಯಾಂಟೇ ದರ್ಶನ್ಗೆ ಈಗ ಮುಳುವಾಗಿದೆ. ಅಸಲಿಗೆ ಲ್ಯೂಮಿನಾರ್ ಟೆಸ್ಟ್ ಏನಪ್ಪಾ ಅಂತಂದ್ರೆ, ಲ್ಯೂಮಿನಾರ್ ಎಂಬುದು ಕೆಮಿಕಲ್. ರಕ್ತದ ಕಲೆಗಳಿರುವಂತಹ ಬಟ್ಟೆಗಳನ್ನು ಒಗೆದ್ರೂ ಕೂಡ ಅದರಲ್ಲಿನ ಹಿಮೋಗ್ಲೋಬಿನ್ ಅಂಶ ಹೋಗಿರೋದಿಲ್ಲ. ಹಾಗಾಗಿ ಆ ಬಟ್ಟೆಗಳ ಮೇಲೆ ಲ್ಯೂಮಿನಾರ್ ಕೆಮಿಕಲ್ ಅನ್ನ ಹಾಕಿದ್ರೆ ಅದು ಹಿಮೋಗ್ಲೋಬಿನ್ ಜೊತೆಗೆ ರಿಯಾಕ್ಟ್ ಆಗಿ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣ ಉತ್ಪಾದನೆಯಾಗತ್ತೆ. ಆ ಮೂಲಕ ದ್ರಾವಣ ಸಂಗ್ರಹಿಸಿ DNA ಪಡೆದುಕೊಳ್ಳಲಾಗತ್ತೆ. ದರ್ಶನ್ ಕೇಸ್ನಲ್ಲೂ ಲ್ಯೂಮಿನಾರ್ ಟೆಸ್ಟ್ ಮಾಡಿ ದರ್ಶನ್ ಬಟ್ಟೆ ಮೇಲೆ ಇದ್ದದ್ದು ರೇಣುಕಾಸ್ವಾಮಿ ದೇಹದ ರಕ್ತ ಅಂತ ಪತ್ತೆ ಮಾಡಲಾಗಿದೆ. ಇನ್ನು ಪೋಸ್ಟ್ ಮಾರ್ಟಮ್ ವರದಿಯಲ್ಲೂ ಸ್ಫೋಟಕ ಅಂಶ ಹೊರಬಿದ್ದಿದೆ. ಬಲವಾಗಿ ಹೊಡೆತ ಬಿದ್ದ ಕಾರಣ ರೇಣುಕಾಸ್ವಾಮಿ ಎದೆಯ ಎಲುಬು ಮುರಿದಿದೆಯಂತೆ. ದೇಹದ ಎಲುಬು ಶ್ವಾಸಕೋಶಕ್ಕೆ ತುಚ್ಚಿದೆಯಂತೆ. ರೇಣುಕಾಸ್ವಾಮಿಯ ಮೊಣಕಾಲು ಮೂಳೆ ಮುರಿದಿದ್ದು ಬಲಗಣ್ಣಿಗೆ ಗಾಯವಾಗಿದೆ. ಅಷ್ಟೇ ಅಲ್ಲದೆ ಮಿದುಳಿನಲ್ಲಿ ರಕ್ತಸ್ರಾವವಾಗಿದೆ ಎಂಬುದು ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಹೊರಬಂದಿದೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ನೋಡೋದಕ್ಕೆ 7 ಬಾರಿ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ನೀಡಿದ್ದು ಅವರ ಜೊತೆ ನಟ ಅಕ್ಕನ ಮಗ ಚಂದನ್ ಹಾಗೂ ನಟಿ ನಿರ್ಮಾಪಕಿ ಶ್ರುತಿ ನಾಯ್ಡು ಕೂಡ ಹೋಗಿದ್ರು. ಕಳೆದ ವಾರ ವಿಜಯಲಕ್ಷ್ಮಿ ಅವರು ಬನಶಂಕರಿ ದೇವಿ ಪ್ರಸಾದದೊಂದಿಗೆ ಪತಿಯನ್ನ ನೋಡೋದಕ್ಕೆ ಜೈಲಿಗೆ ಭೇಟಿ ನೀಡಿದ್ರು. ಇನ್ನು ಜೈಲು ನಿಯಮಗಳ ಪ್ರಕಾರ 1 ವಾರದಲ್ಲಿ 2 ಬಾರಿಯಷ್ಟೇ ಭೇಟಿಯಾಗೋದಕ್ಕೆ ಅವಕಾಶ ಇದೆ. ಇದೆಲ್ಲದರ ಮಧ್ಯೆ ಮತ್ತೊಂದು ಬೆಳವಣಿಗೆ ನಡೆದಿದೆ. ಅದೇನೆಂದ್ರೆ, ಚಿಕ್ಕಣ್ಣ ಬಳಿಕ ದರ್ಶನ್ ಮತ್ತೊಬ್ಬ ಆಪ್ತ ನಟನಿಗೂ ಸಂಕಷ್ಟ ಎದುರಾಗಿದೆ. ಹೌದು, ರೇಣುಕಾಸ್ವಾಮಿ ಈ ಪ್ರಕರಣದ ತನಿಖೆ ಚುರುಕುಗೊಂಡಿದ್ದು ನಟ ದರ್ಶನ್ ವಿರುದ್ಧ ಪೊಲೀಸರು ಸ್ಟ್ರಾಂಗ್ ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಿದ್ದಾರೆ. ದಾಸನಿಗೆ ಸಾಕ್ಷಿಗಳೇ ಕಂಟಕವಾಗುವ ಸಾಧ್ಯತೆಯಿದ್ದು ಚಿಕ್ಕಣ್ಣ ಬಳಿಕ ಮತ್ತೊಬ್ಬ ನಟನಿಗೂ ಸಂಕಷ್ಟ ಎದುರಾಗಿದ್ದು ದರ್ಶನ್ ಮತ್ತೊಬ್ಬ ಆಪ್ತನಿಗೆ ಪೊಲೀಸರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಶ್ನೆಗಳ ಸುರಿಮಳೆಯನ್ನ ಗೆದ್ದಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಿಸಿದಂತೆ ಸಾಕ್ಷಿಗಳ ಲಿಸ್ಟ್ 100ರ ಗಡಿ ದಾಟಿದೆ. ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ನಾನಾ ಸಾಕ್ಷಿಗಳನ್ನು ಬೆನ್ನಟ್ಟಿದ್ದಾರೆ. ನಟ ದರ್ಶನ್ ಪ್ರಕರಣದಲ್ಲಿ ಚಿಕ್ಕಣ್ಣ ಬಳಿಕ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ನಟ ಯಶಸ್ ಸೂರ್ಯ ಅವರನ್ನ ಸಹ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಸಿಆರ್ಪಿಸಿ 164ರ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ನೋಟಿಸ್ ನೀಡಿದ ಬಳಿಕ ಪೊಲೀಸ್ ಠಾಣೆಗೆ ಕರೆಸಿ ಪೊಲೀಸರು ಯಶಸ್ ಸೂರ್ಯಗೆ ಪ್ರಶ್ನೆಗಳ ಮಳೆಗೈದಿದ್ದಾರೆ. ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ದರ್ಶನ್ ಅಂಡ್ ಗ್ಯಾಂಗ್ ಸ್ಟುನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡಿದ್ರಂತೆ. ಆ ಪಾರ್ಟಿಯಲ್ಲಿ ಯಶಸ್ ಸೂರ್ಯ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗಿತ್ತು. ನಟ ದರ್ಶನ್, ಪ್ರದೂಷ್, ವಿನಯ್,
ಚಿಕ್ಕಣ್ಣ ಜೊತೆಗೆ ಯಶಸ್ ಸೂರ್ಯ ಕೂಡ ಪಾರ್ಟಿಯಲ್ಲಿ ಇದ್ರು ಅಂತ ಹೇಳಲಾಗಿದೆ. ಆರೋಪಿಗಳ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಹಿನ್ನೆಲೆ ಪೊಲೀಸರು ಯಶಸ್ ಸೂರ್ಯಗೆ ನೋಟಿಸ್ ನೀಡಿದ್ರು. ಬಳಿಕ ಯಶಸ್ ಸೂರ್ಯ ಪೊಲೀಸರ ವಿಚಾರಣೆಯನ್ನ ಎದುರಿಸಿದ್ರು. ಪ್ರಕರಣದಲ್ಲಿ ಯಶಸ್ ಸೂರ್ಯ ವಿಟ್ನೆಸ್ ಅಂತ ಪರಿಗಣಿಸಿರುವ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 144ರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ನಟ ದರ್ಶನ್ ಜೈಲಲ್ಲಿ ದಿನಗಳನ್ನು ಕಳೆದಿದ್ದಾರೆ. ಇತ್ತೀಚೆಗಷ್ಟೇ ನಟ ಚಿಕ್ಕಣ್ಣ ಅವರನ್ನ ಪೊಲೀಸರು ವಿಚಾರಣೆ ನಡೆಸಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ರು. ಸಿಆರ್ಪಿಸಿ 164ನ ಅಡಿಯಲ್ಲಿ ನ್ಯಾಯಾಲಯದ ಎದುರು ಪೊಲೀಸರು ನಟ ಚಿಕ್ಕಣ್ಣ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ರು. ಪ್ರಕರಣ ನಡೆದ ದಿನ ಚಿಕ್ಕಣ್ಣ ಅವರು ದರ್ಶನ್ ಅವರೊಂದಿಗೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರಂತೆ. ಅಂದು ಪಾರ್ಟಿಯಲ್ಲಿ ಏನೆಲ್ಲ ಆಯಿತು, ದರ್ಶನ್ ಯಾವಾಗ ಬಂದಿದ್ರು, ಯಾವಾಗ ಹೋದ್ರು, ಆ ವೇಳೆ ಏನೆಲ್ಲ ಚರ್ಚೆ ಆಯಿತು ಎಂಬ ಬಗ್ಗೆ ಪೊಲೀಸರು ಚಿಕ್ಕಣ್ಣ ಅವರನ್ನ ಕರೆದು ವಿಚಾರಣೆಯನ್ನ ಮಾಡಿದ್ದಾರೆ. ಇನ್ನು ಜೂನ್ 8ರಂದು ನಡೆದಿದ್ದ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ರು. ಪಾರ್ಟಿ ಬಳಿಕ ಅಲ್ಲಿಂದ ದರ್ಶನ್ ರೇಣುಕಾಸ್ವಾಮಿ ಕೊಲೆ ನಡೆದ ಶೆಡ್ಗೆ ಹೋಗಿದ್ರಂತೆ. ಆದರೆ ಚಿಕ್ಕಣ್ಣ ಮನೆಗೆ ವಾಪಸ್ಸಾಗಿದ್ರಂತೆ. ಸದ್ಯ ಜಡ್ಜ್ ಎದುರು ಚಿಕ್ಕಣ್ಣ ಹೇಳಿದ್ದೇನು ಅಂತ ನೋಡೋದಾದ್ರೆ, ಜೂನ್ 8ನೇ ತಾರೀಕು ರಾತ್ರಿ ದರ್ಶನ್ ಜೊತೆ ಇದ್ದೆ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಇದ್ದೆ, ನಮ್ಮ ಜೊತೆ ವಿನಯ್ ಪ್ರದೋಷ್ ಇದ್ರು. ಊಟ ಮಾಡುವಾಗ ದರ್ಶನ್ಗೆ ಫೋನ್ ಬಂತು. ದರ್ಶನ್ ಸ್ವಲ್ಪ ಟೆನ್ಷನ್ ಆದ್ರಂತೆ. ದರ್ಶನ್ ತಕ್ಷಣ ಎದ್ದು ಹೋದ್ರು. ಶೆಡ್ನಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಕೊಲೆ ಕೇಸ್ ಬಗ್ಗೆ ನನಗೂ ಗೊತ್ತಿಲ್ಲ ಅಂತ ಚಿಕ್ಕಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಇದುವರೆಗೂ ಪೊಲೀಸರು 26 ಮಂದಿಯ ಹೇಳಿಕೆಗಳನ್ನು ಸಿಆರ್ಪಿಸಿ 164 ಅಡಿಯಲ್ಲಿ ದಾಖಲು ಮಾಡಿಕೊಂಡಿದ್ದಾರಂತೆ. ಚಿಕ್ಕಣ್ಣ ಹೇಳಿಕೆಯನ್ನ ಪ್ರತ್ಯಕ್ಷ ಸಾಕ್ಷಿಯಾಗಿ ಪರಿಗಣಿಸುವ ಸಾಧ್ಯತೆ ಇದೆ. 25 ಸಾಕ್ಷಿಗಳು ಪ್ರಕರಣದಲ್ಲಿ ಪ್ರಮುಖವಾಗಿದ್ದು, ಆರೋಪಿಗಳು ಘಟನೆಗೂ ಮುನ್ನ ಹಾಗೂ ಘಟನೆ ಬಳಿಕ ಯಾರೊಂದಿಗೆ ಸಂಪರ್ಕ ಮಾಡಿದ್ರು ಎಂಬ ಬಗ್ಗೆ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಈ ವೇಳೆ ಅವರು ನೀಡಿರುವಂತಹ ಹೇಳಿಕೆಗಳನ್ನು ಪಡೆದುಕೊಂಡು ಆ ಹೇಳಿಕೆಗಳು ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಬಳಿಕ ಬದಲಾವಣೆ ಆಗಬಾರದು ಎಂಬ ಕಾರಣಕ್ಕೆ ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲು ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಡಿಜಿಟಲ್ ಸಾಕ್ಷಿಗಳ ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳನ್ನು ಕೂಡ ತುಂಬಾ ಸಂಪೂರ್ಣವಾಗಿ ಕಲೆ ಹಾಕಿದ್ದಾರಂತೆ. ಎಷ್ಟೋ ಸರ್ತಿ ಡಿಜಿಟಲ್ ಸಾಕ್ಷಿಗಳು ಕೋರ್ಟ್ನಲ್ಲಿ ಪ್ರೂವ್ ಆಗುವುದಿಲ್ಲ. ಅದಕ್ಕೋಸ್ಕರ ಸಪೋಸ್ ಏನಾದ್ರೂ ಈಗ ಡಿಜಿಟಲ್ ಸಾಕ್ಷಿಗಳನ್ನೇನಾದ್ರೂ ರಿಜೆಕ್ಟ್ ಮಾಡಿದ್ದೆಯಾದ್ರೆ ನ್ಯಾಯಾಲಯ, ಆಗ ಪ್ರತ್ಯಕ್ಷ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ತನಿಖಾಧಿಕಾರಿಗಳು ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ವಿಜಯಲಕ್ಷ್ಮಿ ಪತಿಯನ್ನ ಬಿಡಿಸುವುದಕ್ಕೋಸ್ಕರ ಪಣ ತೊಟ್ಟಿದ್ರೆ, ಹರಸಾಹಸ ಪಡ್ತಾಗಿದ್ರೆ, ಇದೇ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಒದಗಿಸುವುದಕ್ಕಾಗಿ ತನಿಖಾಧಿಕಾರಿಗಳು ಪೊಲೀಸರು ಶ್ರಮ ಪಡ್ತಿದ್ದಾರೆ. ಈ ಕೇಸ್ ಮತ್ತೆ ಎಲ್ಲಿ ಹೋಗಿ ನಿಲ್ಲತ್ತೆ ಕಾದ್ ನೋಡ್ಬೇಕಷ್ಟೇ. ಇನ್ನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಡಿಜಿಟಲ್ ಸಾಕ್ಷಿಗಳ ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳನ್ನು ಕೂಡ ತುಂಬಾ ಸಂಪೂರ್ಣವಾಗಿ ಕಲೆ ಹಾಕಿದ್ದಾರಂತೆ. ಎಷ್ಟೋ ಸರ್ತಿ ಡಿಜಿಟಲ್ ಸಾಕ್ಷಿಗಳು ಕೋರ್ಟ್ನಲ್ಲಿ ಪ್ರೂವ್ ಆಗುವುದಿಲ್ಲ. ಅದಕ್ಕೋಸ್ಕರ ಸಪೋಸ್ ಏನಾದ್ರೂ ಈಗ ಡಿಜಿಟಲ್ ಸಾಕ್ಷಿಗಳನ್ನೇನಾದ್ರೂ ರಿಜೆಕ್ಟ್ ಮಾಡಿದ್ದೆಯಾದ್ರೆ ನ್ಯಾಯಾಲಯ, ಆಗ ಪ್ರತ್ಯಕ್ಷ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ತನಿಖಾಧಿಕಾರಿಗಳು ಬಿಗ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ವಿಜಯಲಕ್ಷ್ಮಿ ಪತಿಯನ್ನ ಬಿಡಿಸುವುದಕ್ಕೋಸ್ಕರ ಪಣ ತೊಟ್ಟಿದ್ರೆ, ಹರಸಾಹಸ ಪಡ್ತಾಗಿದ್ರೆ, ಇದೇ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಒದಗಿಸುವುದಕ್ಕಾಗಿ ತನಿಖಾಧಿಕಾರಿಗಳು ಪೊಲೀಸರು ಶ್ರಮ ಪಡ್ತಿದ್ದಾರೆ. ಈ ಕೇಸ್ ಮತ್ತೆ ಎಲ್ಲಿ ಹೋಗಿ ನಿಲ್ಲತ್ತೆ ಕಾದ್ ನೋಡ್ಬೇಕಷ್ಟೇ.